ಜಾತಿ ಗಣತಿಯ ಬಿಕ್ಕಟ್ಟು ಉಂಟಾಗಿರುವಂತಹ ಹಿನ್ನೆಲೆಯಲ್ಲಿ ಈಗ ಒಕ್ಕಲಿಗ ನಾಯಕರು ಒಗ್ಗಟ್ಟಾಗಿದ್ದಾರೆ. ಬೆಂಗಳೂರಿನ ವಿಜಯನಗರದ ಆದಿಚುಂಚನಗಿರಿ ಮಠದಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ನಡೀತಾ ಇದೆ. ಪಕ್ಷಾತೀತವಾಗಿ ನಾಯಕರು ಈ ಒಂದು ಮೀಟಿಂಗ್ ನಲ್ಲಿ ಭಾಗಿಯಾಗಿದ್ದಾರೆ, ಅಟೆಂಡ್ ಮಾಡ್ತಿದ್ದಾರೆ, ಚರ್ಚೆಯನ್ನು ಕೂಡ ಮಾಡ್ತಿದ್ದಾರೆ. ಕೇಂದ್ರ ಸರ್ಕಾರ ಸಮೀಕ್ಷೆಯನ್ನ ಮಾಡೋದಿದೆ. ಇನ್ನು ರಾಜ್ಯ ಸರ್ಕಾರ ಈಗ ತರಾತುರಿಯಲ್ಲಿ ಸಮೀಕ್ಷೆ ಮಾಡುವಂತಹ ಅವಶ್ಯಕತೆ ಏನಿತ್ತು? ಈಗ ಒಕ್ಕಲಿಗ ನಾಯಕರು ಒಗ್ಗಟ್ಟಾಗಿ ನಮ್ಮ ಶಕ್ತಿಯನ್ನ ಪ್ರದರ್ಶನ ಮಾಡಬೇಕಿದೆ. ಇನ್ನು ಸಭೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೆಸರನ್ನ ಕೇಂದ್ರ ಸಚಿವ ಎಚ್ಡಿಕೆ ಪ್ರಸ್ತಾಪ ಮಾಡಿದ್ದಾರಂತೆ. ಒಕ್ಕಲಿಗ ಕ್ರಿಶ್ಚಿಯನ್ ಅಂತ ಸೇರಿಸಿದ್ರೆ ನಮಗೆ ದುಃಖ ಆಗುತ್ತೆ. ಈ ರೀತಿಯಾಗಿ ಸಭೆಯಲ್ಲಿ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. 15 ದಿನಗಳಲ್ಲಿ 60 ಪ್ರಶ್ನೆಗಳಿಗೆ ಉತ್ತರ ನೀಡೋಕ್ಕಾಗಲ್ಲ. ಸರ್ಕಾರ ಯಾವ ಒಂದು ಕ್ವೆಶ್ಚನೇರ್ಗಳನ್ನ ಪ್ರಿಪೇರ್ ಮಾಡ್ಕೊಂಡಿದೆ ಪ್ರತಿಯೊಂದು ಮನೆಗೂ ಕೂಡ, ಸೊ ಅದು ಆಗಲ್ಲ, ಪ್ರಾಕ್ಟಿಕಲಿ ಇಂಪಾಸಿಬಲ್ ಅನ್ನುವಂಥ ಅಭಿಪ್ರಾಯವನ್ನು ಈ ಸಭೆಯಲ್ಲಿ ವ್ಯಕ್ತಪಡಿಸಲಾಗಿದೆ. ಸೊ ಡೀಟೇಲ್ಸನ್ನು ಕೊಡ್ತಾ ಹೋಗ್ತಾರೆ. ಈ ಒಂದು ಸಭೆಯ ಇನ್ಸೈಟ್ಸ್ ಕುರಿತಾಗಿ ನಮ್ಮ ಪ್ರತಿನಿಧಿ ಮಂಜುನಾಥ್ ಈಗ ಲೈವ್ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಮಂಜುನಾಥ್, ಯಾವ ಕಾರಣಕ್ಕಾಗಿ ಸಭೆ, ಜೊತೆಗೆ ಡಿಸಿಎಂ ಅವರ ಹೆಸರನ್ನ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಪ್ರಸ್ತಾಪ ಮಾಡಿದ್ದಾದ್ರು ಯಾಕೆ ಅಂತ ಈಗ ಕುತೂಹಲ ಮೂಡಿಸ್ತಾ ಇದೆ. ಅದು ಡೀಟೇಲ್ಸ್ ಕೊಡೋ ಹಾಗಿದ್ರೆ. ರಾಹುಲ್, ಏನು ರಾಜ್ಯದಲ್ಲಿ ಜಾತಿ ಸಮೀಕ್ಷೆಯನ್ನ ಸೋಮವಾರದಿಂದ ರಾಜ್ಯ ಸರ್ಕಾರ ಅಧಿಕೃತವಾಗಿ ಆರಂಭ ಮಾಡುತ್ತೆ. ಈ ಹಿನ್ನೆಲೆಯಲ್ಲಿ ಒಕ್ಕಲಿಗ ಸಮುದಾಯ ಕೂಡ ಅಲರ್ಟ್ ಆಗಿರುವಂತದ್ದು. ಯಾಕಂದ್ರೆ ತಮ್ಮ ಸಮುದಾಯ ರಾಜ್ಯದಲ್ಲಿ ಅತಿ ಹೆಚ್ಚು ಅಂದ್ರೆ 2ನೇ ಸ್ಥಾನದಲ್ಲಿರುವಂತದ್ದು. ಏನು ಕಾಂತರಾಜು ವರದಿ ಬಂದಿತ್ತು, ಆ ಒಂದು ವರದಿಯಲ್ಲಿ ಒಂದು ಒಕ್ಕಲಿಗ ಕಮ್ಯುನಿಟಿ ಕಡಿಮೆ ಸಂಖ್ಯೆ ಬಂದಿತ್ತು. ಯಾಕಂದ್ರೆ ಕೆಲವೊಂದು ಏನು ಸಮೀಕ್ಷೆ ಸಂದರ್ಭದಲ್ಲಿ ಲೋಪದೋಷಗಳಾಗಿತ್ತು, ಮನೆಗಳಿಗೆ ಭೇಟಿ ಮಾಡಿರಲಿಲ್ಲ, ಜೊತೆಗೆ ಮಾಹಿತಿಗಳನ್ನು ಕೂಡ ಸರಿಯಾಗಿ ಸಂಗ್ರಹಿಸಿಲ್ಲ. ಹಾಗಾಗಿ ವೈಜ್ಞಾನಿಕವಾಗಿ ಆಗಬೇಕು ಅನ್ನೋ ಒಂದು ಒತ್ತಾಯವನ್ನು ಇದೇ ಸಮುದಾಯ, ಒಕ್ಕಲಿಗ ಸಮುದಾಯ ಮಾಡಿತ್ತು. ಹಾಗಾಗಿ ಈಗ ರಾಜ್ಯ ಸರ್ಕಾರ ಏನು ಸಮೀಕ್ಷೆಯನ್ನ ಮಾಡೋದಕ್ಕೆ ಮುಂದಾಗಿದೆ. ಈ ಹಿನ್ನೆಲೆಯಲ್ಲಿ ಈ ಒಂದು ಸಮುದಾಯದ ಪ್ರಮುಖ ಮುಖಂಡರುಗಳು ಮತ್ತೆ ಶಾಸಕರಾಗಿರ್ಬೋದು, ರಾಜಕಾರಣಿಗಳಾಗಿರ್ಬೋದು, ಎಲ್ಲರನ್ನೂ ಕೂಡ ಕರೆದು ನಿರ್ಮಲಾನಂದ ಶ್ರೀ ನೇತೃತ್ವದಲ್ಲಿ ಒಂದು ಪ್ರಮುಖ ಸಭೆಯನ್ನ ನಡೆಸ್ತಾ ಇರುವಂತದ್ದು. ಈ ಸಭೆಯಲ್ಲಿ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಳೋದಕ್ಕೆ ಎಲ್ಲರಿಗೂ ಕೂಡ ಮುಕ್ತವಾದಂತಹ ಅವಕಾಶವನ್ನ ಕೊಡಲಾಗಿದೆ. ಪ್ರಮುಖವಾಗಿ ಈಗಾಗಲೇ ಕುಮಾರಸ್ವಾಮಿ ಅವರು ಕೂಡ ಈ ಒಂದು ಸಭೆಯಲ್ಲಿ ಮಾತನಾಡಿದ್ದಾರೆ. ಕಾಂತರಾಜು ವರದಿ ಬಂದಾಗ ನನಗೆ ಸಾಕಷ್ಟು ಸ್ವೀಕಾರ ಮಾಡೋದಕ್ಕೆ ಸಾಕಷ್ಟು ಒತ್ತಡ ಇತ್ತು, ಆದ್ರೆ ಅದರಲ್ಲಿ ಒಂದಷ್ಟು ಲೋಪದೋಷಗಳಿತ್ತು, ಹಾಗಾಗಿ ನಾನು ಅದನ್ನ ಸ್ವೀಕಾರ ಮಾಡಲಿಲ್ಲ. ಆದ್ರೆ ಈ ಒಂದು ಸರ್ಕಾರ ಅಧಿಕಾರಕ್ಕೆ ಬಂದ 2 ವರ್ಷಗಳಿಂದಲೂ ಕೂಡ ನಾನು ಈ ಒಂದು ವರದಿಯಿಂದ ಸ್ವೀಕಾರ ಮಾಡುತ್ತೆ ಅನ್ನೋ ಒಂದು ಮಾಡಲಿಕ್ಕೆ ಸಾಕಷ್ಟು ಹಿಂದೇಟ್ ಆಯಿತು. ಆದ್ರೆ ಈಗ ಹೊಸ ಸಮೀಕ್ಷೆ ಮಾಡ್ತಾ ಇದೆ. ಸ್ವಾಮೀಜಿಯವರು ಕೂಡ ಉತ್ತಮವಾದಂತ ಕೆಲಸವನ್ನ ನಮ್ಮೆಲ್ಲರಿಗೂ ಸೇರಿಸಿ ಒಂದು ಸಂದೇಶವನ್ನು ಕೊಡುವಂತ ಕೆಲಸ ಮಾಡ್ತಾ ಇದ್ದಾರೆ. ನಾವೆಲ್ಲರೂ ಒಗ್ಗಟ್ಟಾಗಿ ಸಮುದಾಯದ ವಿಚಾರವಾಗಿ ಹೋಗ್ಬೇಕು. ಡಿಕೆ ಶಿವಕುಮಾರ್ ಅವರು ಕೂಡ ಏನು ಸಿಎಂ ಅವರು ಈ ಒಂದು ಒಕ್ಕಲಿಗ ಕ್ರಿಶ್ಚಿಯನ್ ಅನ್ನೋ ಒಂದು ಪದವನ್ನ ಉಲ್ಲೇಖ ಮಾಡಿದ್ರು, ಆ ಪದವನ್ನ ಏನು ತಗ್ಗಿಸಬೇಕು ಅನ್ನೋ ನಿಟ್ಟಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕ್ಯಾಬಿನೆಟ್ ನಲ್ಲಿ ಪ್ರಶ್ನೆ ಎತ್ತಿರುವಂತದ್ದು ಕೂಡ ಸ್ವಾಗತಾರ್ಹ ಅನ್ನೋ ಮಾತನ್ನ ಹೇಳುವ ಮುಖಾಂತರ ಡಿಕೆ ಶಿವಕುಮಾರ್ ಅವರು ಏನು ಈ ಒಂದು ಜಾತಿ ಸಮೀಕ್ಷೆಗೆ, ಅದರಲ್ಲೂ ಕೂಡ ಒಕ್ಕಲಿಗ ಕ್ರಿಶ್ಚಿಯನ್ ಅನ್ನೋ ಒಂದು ಪದವನ್ನು ಏನು ಉಲ್ಲೇಖ ಮಾಡಲಾಗಿತ್ತು, ಅದಕ್ಕೆ ವಿರೋಧ ವ್ಯಕ್ತಪಡಿಸಿದ್ದಕ್ಕೆ ಅಭಿನಂದನೆ ಕೂಡ ಸಲ್ಲಿಸಿದ್ರು. ಜೊತೆಗೆ ಎಲ್ಲರೂ ಕೂಡ ರಾಜಕೀಯವನ್ನು ಹೊರತುಪಡಿಸಿ ಒಟ್ಟಾಗಿ ಈ ಒಂದು ಸಮುದಾಯದ ಹಿತದೃಷ್ಟಿಯಿಂದ ಒಟ್ಟಾಗಿ ಹೋಗೋಣ ಅನ್ನೋ ಒಂದು ಮಾತನ್ನು ಕೂಡ ಕುಮಾರಸ್ವಾಮಿ ಅವರು ಹೇಳಿರುವಂತದ್ದು. ಇನ್ನು ಶೋಭಾ ಕರಂದ್ಲಾಜೆ ಅವರು ಕೂಡ ಈ ಒಂದು ಒಕ್ಕಲಿಗ ಕ್ರಿಶ್ಚಿಯನ್ ಅನ್ನೋ ಪದವನ್ನು ಸೇರಿಸಿರೋದಕ್ಕೆ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರು. ಜೊತೆಗೆ ಏನು ಸ್ವಾಮೀಜಿಗಳು, ನಿರ್ಮಲಾನಂದ ಸ್ವಾಮೀಜಿಗಳಾಗಿರ್ಬೋದು, ಜೊತೆಗೆ ನಂಜಾವಧೂತ ಸ್ವಾಮೀಜಿಗಳಾಗಿರ್ಬೋದು, ಇವರು ಕೂಡ ಏನು 15 ದಿನಗಳಲ್ಲಿ ಈ ಒಂದು ಏನು ಸಮೀಕ್ಷೆ ಮಾಡ್ತಾ ಇದ್ದಾರೆ, ಅದು ಸಾಲೋದಿಲ್ಲ. ಯಾಕಂದ್ರೆ ಸುಮಾರು 60 ಪ್ರಶ್ನೆಗಳು ಕೂಡ ಇರುವಂತದ್ದು. ಈ ಪ್ರಶ್ನೆಗಳನ್ನು ಕೊಡ್ಲಿಕ್ಕೆ ನಮ್ಮ ಸಮುದಾಯದ ಜನರು ಕೂಡ ಸಾಕಷ್ಟು ಜನ ಇದ್ದಾರೆ. ಹಾಗಾಗಿ ಇನ್ನಷ್ಟು ಕಾಲಾವಕಾಶ ಕೊಡಬೇಕು ಆ ನಿಟ್ಟಿನಲ್ಲಿ ಸರ್ಕಾರದ ಮೇಲೆ ಒತ್ತಡ ಇರಬೇಕು ಅನ್ನೋ ಮಾತನ್ನ ಹೇಳಿರುವಂತದ್ದು. ಇನ್ನು ಸಚಿವ ಚಲುವರಾಯಸ್ವಾಮಿ ಆಗಿರ್ಬೋದು, ಜೊತೆಗೆ ಮಾಜಿ ಮುಖ್ಯಮಂತ್ರಿ ಆಗಿರುವಂತ ಸದಾನಂದ ಗೌಡರು ಆಗಿರ್ಬೋದು, ಎಲ್ಲರೂ ಕೂಡ ಈ ಒಂದು ಸಭೆಯಲ್ಲಿ ಚರ್ಚೆಯನ್ನು ಮಾಡಿ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದರೆ, ರಾಜಕೀಯವನ್ನು ಹೊರತುಪಡಿಸಿ ಸಮುದಾಯದ ಸಂಖ್ಯೆಯನ್ನ ಯಾವ ಮಟ್ಟಕ್ಕೆ, ಅಂದ್ರೆ ನಾವು ರಾಜ್ಯದಲ್ಲಿ 2ನೇ ಪ್ರಬಲ ಸಮುದಾಯವಾಗಿದ್ದೀವಿ, ಆ ಒಂದು ಪ್ರಾಬಲ್ಯವನ್ನು ಉಳಿಸಿಕೊಳ್ಬೇಕು. ಆ ನಿಟ್ಟಿನಲ್ಲಿ ಕೂಡ ಎಲ್ಲರೂ ಕೂಡ ಒಗ್ಗಟ್ಟಾಗಿ ತಮ್ಮ ಸಮುದಾಯದ ಜನರಿಗೆ ಒಂದು ಸಂದೇಶವನ್ನು ಕೊಡಬೇಕು. ಜೊತೆಗೆ ಒಗ್ಗಟ್ಟಾಗಿ ಈ ಒಂದು ಏನು ಸಮೀಕ್ಷೆ ನಡೆದ ಸಂದರ್ಭದಲ್ಲಿ ಸೂಕ್ತವಾದಂತಹ ಮಾಹಿತಿಗಳನ್ನ, ಎಲ್ಲಿ ಧರ್ಮ ವಿಚಾರ ಬಂದಾಗ ಧರ್ಮವನ್ನ ಉಲ್ಲೇಖ ಮಾಡಬೇಕು, ಜೊತೆಗೆ ಜಾತಿ ಕಾಲಂ ಬಂದಾಗ ಒಕ್ಕಲಿಗ ಅನ್ನೋ ಒಂದು ಪದವನ್ನ ಸ್ಪಷ್ಟವಾಗಿ ಉಲ್ಲೇಖ ಮಾಡಬೇಕು. ಯಾಕಂದ್ರೆ ಕಾಂತರಾಜು ವರದಿಯಲ್ಲಿ ಸಾಕಷ್ಟು ಒಂದು ಏನು ಸಂಖ್ಯೆಯನ್ನ ಕಡಿಮೆ ತೋರಿಸಲಾಗಿತ್ತು. ಆದ್ರೆ ಈ ಸಮೀಕ್ಷೆಯಲ್ಲಿ ಆ ರೀತಿ ಆಗಬಾರ್ದು. ನಾವು ನಮ್ಮ ಸಮುದಾಯದ ಎಲ್ಲರೂ ಕೂಡ ಏನು ಈ ಸಮೀಕ್ಷೆಯಲ್ಲಿ ಕಡ್ಡಾಯವಾಗಿ ಭಾಗಿಯಾಗಬೇಕು. ಜೊತೆಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ನೀಡಿ ಈ ಒಂದು ವರದಿಯಲ್ಲಿ ತಮ್ಮ ಸಮುದಾಯದ ಸಂಖ್ಯೆಯನ್ನ ಕರೆಕ್ಟ್ ಆಗಿ ಅಂದ್ರೆ ಸರಿಯಾಗಿ ತೋರಿಸಬೇಕು. ಆ ನಿಟ್ಟಿನಲ್ಲಿ ಎಲ್ಲರೂ ಕೂಡ
ನೀವು ಏನು ಜನರಿಗೆ ಒಂದು ಸಂದೇಶವನ್ನು ಕೊಡಿ ಅನ್ನೋ ಮಾತನ್ನ ಹೇಳಿರುವಂತದ್ದು. ಈ ಒಂದು ಈ ಸಂದರ್ಭದಲ್ಲಿ ಕೂಡ ಡಿ ಕೆ ಶಿವಕುಮಾರ್ ಅವರು ಕೂಡ ಒಂದು ಯಾರು ಅಲ್ಲಿ ಸಭೆಯಲ್ಲಿ ಭಾಗಿಯಾದ್ರು ಅವರೆಲ್ಲರೂ ಕೂಡ ಒಂದಷ್ಟು ಜನ ವಿಡಿಯೋ ಮಾಡುವಂತ ಕೆಲಸವನ್ನು ಮಾಡಿದ್ರು. ಅಲ್ಲಿ ವಿಡಿಯೋ ಮಾಡದಂತೆ ಎಚ್ಚರಿಕೆಯನ್ನ ಕೊಟ್ಟಿರುವಂತದ್ದು. ಜೊತೆಗೆ ಈ ಎಲ್ಲಾ ಪ್ರಶ್ನೆಗಳಿಗೂ ಕೂಡ ಡಿಸಿಎಂ ಅವರು ಕೊನೆಗೆ ಒಂದು ಉತ್ತರವನ್ನು ಕೊಡ್ತಾರೆ. ಸರ್ಕಾರದ ಪ್ರತಿನಿಧಿಯಾಗಿ ಯಾವ ರೀತಿ ತಮ್ಮ ಸಮುದಾಯದ ಹಿತರಕ್ಷಣೆಯನ್ನ ಕಾಪಾಡಬೇಕು ಅನ್ನೋ ನಿಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಅವರು ಕೂಡ ಸಂದೇಶವನ್ನು ಕೊಡ್ಲಿಕ್ಕೆ ಒಂದು ಸಂದೇಶ ಕೊಡಲಿದ್ದಾರೆ ಅನ್ನೋ ಒಂದು ಮಾಹಿತಿ ಈಗ ಲಭ್ಯ ಆಗಿರುವಂತದ್ದು. ಒಟ್ಟಿನಲ್ಲಿ ಒಕ್ಕಲಿಗ ಸಮುದಾಯವು ಕೂಡ ಈ ಒಂದು ಸಮೀಕ್ಷೆಯಲ್ಲಿ ಎಲ್ಲರೂ ಕೂಡ ಭಾಗಿಯಾಗುವ ಮುಖಾಂತರ ತಮ್ಮ ಸಮುದಾಯದ ಸಂಖ್ಯೆಯನ್ನು ತಿಳಿಬೇಕು, ಜೊತೆಗೆ ಒಗ್ಗಟ್ಟಿನ ತಂತ್ರವನ್ನು ಕೂಡ ಅನುಸರಿಸಬೇಕು ಅನ್ನೋ ನಿಟ್ಟಿನಲ್ಲಿ ಈ ಒಂದು ಸಭೆ ನಡೀತಾ ಇರುವಂತದ್ದು. ರಾಹುಲ್. ರೈಟ್ ಮಂಜುನಾಥ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.